ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ನವೋದಯ ಫಿಲಿಮ್ಸಲ್ಲಿ ಚಾಪ್ಟರ್ ನಂಬರ್ 7 ಸಿಂಪ್ಲಿಫಿಕೇಶನ್, ಕನ್ನಡದಲ್ಲಿ ಸರಳೀಕರಣ, ಈ ಚಾಪ್ಟರ್ ಮೇಲೆ ಒಂದು 10 ಲೆಕ್ಕನ ಸಾಲ್ವ್ ಮಾಡಿಸ್ತಾ ಇದ್ದೀನಿ. ಆಲ್ರೆಡಿ 30 ಲೆಕ್ಕನ ಸಾಲ್ವ್ ಮಾಡಿಸಿದ್ದೀನಿ. ಈ ಕ್ಲಾಸಲ್ಲಿ ಕ್ವಶನ್ ನಂಬರ್ 31 ಇಂದ 40 ವರೆಗೂ ಸಾಲ್ವ್ ಮಾಡಿಸ್ತೀನಿ. ಆಯ್ತಾ? ಕ್ವಶನ್ ನಂಬರ್ 31 ಈ ರೀತಿ ಇದೆ. ಫಸ್ಟ್ ಏನು ಮಾಡಬೇಕು? ಫಸ್ಟು ಡಿವಿಷನ್. ಎಲ್ಲಿದೆ ಡಿವಿಷನ್ನು? ಇಲ್ಲೊಂದಿದೆ ಮತ್ತೆ ಇಲ್ಲೊಂದಿದೆ. ಆಯ್ತಾ? ನೋಡಿ, 72ನ 18ಇಂದ ಡಿವೈಡ್ ಮಾಡಿದ್ರೆ 18 1 18 4 ಆಯ್ತಾ? 18 1 18 4. ನೆಕ್ಸ್ಟು 98/7 ಇದೆ. 98/7 ಇದೆ. ಆಯ್ತಾ? 7 1 7 28 ಆಗುತ್ತೆ. 7 4 ಆಯ್ತಾ? 14 ಬರುತ್ತೆ ನಿಮಗೆ. ಸೊ ಇದನ್ನು ಸಾಲ್ವ್ ಮಾಡಿದ್ರೆ ನಮಗೇನು ಬರುತ್ತೆ? 4 ಬರುತ್ತೆ. ಆಯಿತಾ? ಇಂಟು ಇದೆ, ಇಂಟು ಹಾಕ್ಕೊಳ್ಳಿ. 13 ಇದೆ, 13 ಹಾಕ್ಕೊಳ್ಳಿ. ಪ್ಲಸ್ ಇದೆ, ಪ್ಲಸ್ ಹಾಕ್ಕೊಳ್ಳಿ. ಪುನಃ ಇದನ್ನು ಸಾಲ್ವ್ ಮಾಡಿದ್ರೆ ನಮಗೆ 98/7 ಅಂದರೆ 14 ಬರುತ್ತೆ. 14 ಆಯಿತಾ? ಮೈನಸ್ ಇದೆ, ಮೈನಸ್ಸು 14 ಇಂಟು 3. ನೆಕ್ಸ್ಟ್ ನೋಡಿ, ಇದನ್ನು ಜಸ್ಟ್ ಮಲ್ಟಿಪ್ಲೈ ಮಾಡಿ. ಆಯಿತಾ? ಡಿವಿಷನ್ ಮುಗೀತು. ಇದೊಂದನ್ನ ಮಲ್ಟಿಪ್ಲೈ ಮಾಡಿ. ಇದೆಷ್ಟಾಗುತ್ತೆ? 13 4 1 5 52 ಆಗುತ್ತೆ. 13 4 52 ಆಗುತ್ತೆ. ಪ್ಲಸ್ 14 3 ಎಷ್ಟಾಗುತ್ತೆ? 12 1 42 ಆಗುತ್ತೆ. ಆಯಿತಾ? 52 ಪ್ಲಸ್ 14 ಮೈನಸ್ 42 ಆಗುತ್ತೆ. ಇವೆರಡನ್ನೂ ಆ್ಯಡ್ ಮಾಡಿ. ಇವೆರಡನ್ನೂ ಆ್ಯಡ್ ಮಾಡಿದ್ರೆ ಏನು ಬರುತ್ತೆ? 52 ಪ್ಲಸ್ 14 ಹಂಗೆ ಡೈರೆಕ್ಟ್ ಆ್ಯಡ್ ಮಾಡೋದು. 4 2 6 66 ಆಗುತ್ತೆ. ಮೈನಸ್ 42 ಆಯಿತಾ? ಸೊ ಇದ್ರಲ್ಲಿ 42 ಕಳೆದ್ರೆ ಏನು ಬರುತ್ತೆ? ಏನೋ 4 2 24 ಬರುತ್ತೆ. ಆಯಿತಾ? ನೋಡಿ, ಫೈನಲ್ ಆನ್ಸರ್ 24 ಬರುತ್ತೆ. ಆಪ್ಷನ್ ಏನು ಬರುತ್ತೆ? ಕ್ವಶನ್ ನಂಬರ್ 31ಗೆ ಆಪ್ಷನ್ನು ಡಿ. ಕ್ವಶನ್ ನಂಬರ್ 32 ನೋಡಿ. ಕ್ವಶನ್ ನಂಬರ್ 32 ಈ ರೀತಿ ಇದೆ. ಆಯಿತಾ? ಫಸ್ಟ್ ಏನು ಮಾಡಬೇಕು? ಫಸ್ಟ್ ಡಿವಿಷನ್. ಎಲ್ಲಿದೆ ಡಿವಿಷನು? ಇಲ್ಲಿದೆ ನೋಡಿ ಡಿವಿಷನ್. ಎಲ್ಲಿದ್ರೆ ಡಿವಿಷನ್? ಆಯಿತಾ? 18/6 18/6 6 6 2 12 6 3 18. ಆಯಿತಾ? ಅದಾದಮೇಲೆ ಇಲ್ಲೊಂದಿದೆ ನೋಡಿ, 24/8 24/8 8 1 8 8 2 16 8 3 24. ಆಯಿತಾ? ಇದೆಲ್ಲ ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. 8 + 3 ಆಯಿತಾ? ನೆಕ್ಸ್ಟು ಇದನ್ನು ಸಾಲ್ವ್ ಮಾಡಿದ್ರೆ ಎಷ್ಟು ಬರುತ್ತೆ? 3 ಬರುತ್ತೆ. 18/6 ಅಂದರೆ 3 ಬರುತ್ತೆ. 3 ಬರುತ್ತೆ. ಇದನ್ನು ಸಾಲ್ವ್ ಮಾಡಿದ್ರೆ 3 ಬರುತ್ತೆ. ಆಯಿತಾ? ಪ್ಲಸ್ ಇದೆ, ಪ್ಲಸ್ ಹಾಕ್ಕೊಳ್ಳಿ. ಬ್ರಾಕೆಟ್ ಇದೆ, ಬ್ರಾಕೆಟು 3 ಇಂಟು 5. ಮೈನಸ್ ಇದೆ, ಮೈನಸ್ ಹಾಕ್ಕೊಳ್ಳಿ. ನೆಕ್ಸ್ಟು 24/8ನ ಡಿವೈಡ್ ಮಾಡಿದ್ರೆ 24/8 ಅಂದರೆ 3 ಬರುತ್ತೆ. ಆಯಿತಾ? ಇದನ್ನು ಸಾಲ್ವ್ ಮಾಡಿದ್ರೆ 3 ಬರುತ್ತೆ. ಬ್ರಾಕೆಟ್ನ ಕ್ಲೋಸ್ ಮಾಡಿ ಇಂಟು 2 ಬರ್ಕೊಳ್ಳಿ. ನೆಕ್ಸ್ಟ್ 8 + 3 3 ಇದೆ, 3 ಬರ್ಕೊಳ್ಳಿ. ಪ್ಲಸ್ ಇದೆ, ಪ್ಲಸ್ ಬರ್ಕೊಳ್ಳಿ. ಬ್ರಾಕೆಟು 3 5 15 3 5 15 15 ಮೈನಸ್ 3 ಅಂದರೆ 12 ಅಂತ ಡೈರೆಕ್ಟಾಗಿ ಬರ್ಕೋಬೋದು. ಪರವಾಗಿಲ್ಲ, ಒಂದು ಸ್ಟೆಪ್ ಜಾಸ್ತಿನೇ ಬರೀತೀನಿ. 3 ಇಂಟು 2 ಆಯಿತಾ? ಇಲ್ಲಿ ಒಂದು ಸ್ಟೆಪ್ ಬರ್ಕೋದು ನೋಡಿ. 3 5 15 15 ಮೈನಸ್ 3 ಅಂದರೆ 12 ಆಗುತ್ತೆ. ಆಯಿತಾ? 12 ಇಂಟು 2 ಅಂದರೆ 12 ಇಂಟು 2 ಅಂದರೆ 24. ಆಯಿತಾ? 24 ಪ್ಲಸ್ 3 ಅಂದರೆ 27. ಆಯಿತಾ? 27 ಇಂಟು 3 ಮಾಡಿಬಿಟ್ಟು ಅದಕ್ಕೆ 8 ಆ್ಯಡ್ ಮಾಡ್ಬೋದು. ಆಯಿತಾ? ಹಂಗೆ ಇದನ್ನೆಲ್ಲ ಎಕ್ಸಾಮ್ ಟೈಮಲ್ಲಿ ಇದು ಮಾಡಿ. ಈಗ ಪ್ರಾಪರ್ ಪ್ರೊಸೀಜರ್ನ ಫಾಲೋ ಮಾಡಿ. ಏನು ಒಂದೆರಡು ಸ್ಟೆಪ್ ಜಾಸ್ತಿ ಆಗ್ಬೋದು, ಆದರೆ ಇದು ಆ ಟೈಮಲ್ಲ, ಅದು ಅಷ್ಟೊಂದು ಫಾಸ್ಟಾಗಿ ಮಾಡೋ ಅವಶ್ಯಕತೆ ಇಲ್ಲ. ಈಗ ನೀವು ಎಕ್ಸಾಮ್ ಟೈಮಲ್ಲಿ ರಿವಿಷನ್ ಮಾಡ್ಬೇಕಾದ್ರೆ ಅದನ್ನು ಪ್ರಾಕ್ಟೀಸ್ ಮಾಡಿ, ಇಲ್ಲ ಆ ಥರ ಮಾಡಬೇಡಿ. ಆಯಿತಾ? 15 ಮೈನಸ್ 3 ಅಂದರೆ ಏನಾಗುತ್ತೆ? 12 ಇಂಟು 2 8 + 3 12 2 24. ಆಯಿತಾ? ಹೇಳಿದ್ನಲ್ಲ, 8 + 3 ಇಂಟು 24 + 3 ಏನಾಗುತ್ತೆ? 27 ಆಗುತ್ತೆ. 27 ಇಂಟು 3 ಅಂದರೆ ಯಾವ ರೀತಿ ಮಾಡ್ತೀರಾ? ಆಯಿತಾ? ನೋಡಿ, 25 ಇಂಟು 3 ಅಂದರೆ 75 ಆಗುತ್ತೆ. 75 ಮತ್ತು 2 ಉಳ್ಕೊಳ್ಳುತ್ತೆ. 2 ಇಂಟು 3 ಅಂದರೆ 6 81 ಆಗುತ್ತೆ.
ಆಯಿತಾ. 81 ಪ್ಲಸ್ 81 ಪ್ಲಸ್ 80 ಏನಾಗುತ್ತೆ 89 ಆಗುತ್ತೆ. 89 ಆಗುತ್ತೆ ಆನ್ಸರ್. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಸಿ ಬರುತ್ತೆ. ಕ್ವಶನ್ ನಂಬರ್ 32ಗೆ ಆಪ್ಷನ್ ಸಿ ಬರುತ್ತೆ. ಆಲ್ರೆಡಿ ಹೇಳಿದ್ನಲ್ಲ, ಎಕ್ಸಾಮಲ್ಲಿ ಮಾಡಬೇಕಾದ್ರೆ ನೋಡಿ ಈ ಥರ ಬಂದ ತಕ್ಷಣ ಏನು ಮಾಡಿ ಗೊತ್ತಾ, ಇಲ್ಲೇ ಮಲ್ಟಿಪ್ಲೈ ಮಾಡಿಕೊಡಿ. 5 3 15 ಆಗುತ್ತೆ. 15 ಮೈನಸ್ 3 ಅಂದರೆ 12 ಆಗುತ್ತೆ. ಆಯಿತಾ, ಇದು ಮುಗೀತು. 12 ಇಂಟು 2 ಅಂದರೆ 24 ಆಗುತ್ತೆ. 24 ಪ್ಲಸ್ 3 ಅಂದರೆ 27. ಡೈರೆಕ್ಟ್ ಇಲ್ಲಿ ಬಂದ್ಬಿಡ್ತೀರ. ಡೈರೆಕ್ಟ್ ಈ ಸ್ಟೆಪ್ ಬಂದ್ಬಿಡ್ತಾರೆ. ಇದೆಲ್ಲ ಸ್ಕಿಪ್ ಮಾಡಿಬಿಟ್ಟು ಇಲ್ಲಿ ಬರ್ತೀರ. ಆಯಿತಾ, ಆಗ ಮಲ್ಟಿಪ್ಲೈ ಮಾಡಿ 81 ಬರುತ್ತೆ, 8 ಮಾಡಿ 89 ಬರುತ್ತೆ. ಆಯಿತಾ, ಇದನ್ನೆಲ್ಲ ಎಕ್ಸಾಮ್ ಟೈಮಲ್ಲಿ ಅಥವಾ ರಿವಿಷನ್ ಮಾಡ್ಬೇಕಾದ್ರೆ ಈ ಮೆಥಡ್ನ ಯೂಸ್ ಮಾಡಿ. ಆದರೆ ಈಗ ಮಾತ್ರ ಇದೇ ಪ್ರೊಸೀಜರ್ನ ಫಾಲೋ ಮಾಡಿ. ಮೈಂಡಲ್ಲಿ ಹೋಗಿ ಇಂಪ್ರಿಂಟ್ ಆಗಿಬಿಡಬೇಕು ಸ್ಟೆಪ್ಸ್ಗಳು. ಆಯಿತಾ, ಕ್ವಶನ್ ನಂಬರ್ 32ಗೆ ಆಪ್ಷನ್ ಸಿ. ಕ್ವಶನ್ ನಂಬರ್ 33 ನೋಡಿ. ಕ್ವಶನ್ ನಂಬರ್ 33 ಈ ಫಾರ್ಮೆಟಲ್ಲಿ ಕೊಟ್ಟಿದ್ದಾನೆ. ಆಯಿತಾ, ಯಾವ ಫಾರ್ಮೆಟ್ ಕೊಟ್ಟಿರಲಿ ಪ್ರೊಸೀಜರ್ ಮಾತ್ರ ಸೇಮ್ ಇರುತ್ತೆ. ಆಯಿತಾ, ನೋಡಿ ಕ್ವಶನ್ ಮಾರ್ಕ್ ಇತ್ತು, ಕ್ವಶನ್ ಮಾರ್ಕ್ ತೆಗೆದುಬಿಟ್ಟು ಎಕ್ಸ್ ಅಂತ ಹಾಕೊಂಡಿದ್ದೆ. ಏನಕ್ಕೆ ಅಂದರೆ ಅದು ಒಬ್ಬೊಬ್ರಿಗೆ 2 ಥರ ಕಾಣಿಸುತ್ತೆ, ಇನ್ನೊಬ್ರಿಗೆ 9 ಥರ ಕಾಣಿಸುತ್ತೆ. ಅದಕ್ಕೆ ಕನ್ಫ್ಯೂಷನ್ನ ಅವಾಯ್ಡ್ ಮಾಡೋಕ್ಕೆ ಎಕ್ಸ್ ಅಂತ ಹಾಕೊಂಡಿದ್ದೀನಿ. ನೆಕ್ಸ್ಟ್ ಸಿಂಪ್ಲಿಫೈ ಮಾಡಿ. ಫಸ್ಟ್ ಏನು ಮಾಡಬೇಕು, ಫಸ್ಟ್ ಡಿವಿಷನ್ನು ನೋಡಿ. ಡಿವಿಷನ್ ಇದು ಮಾಡಿ 246/6. ಆಯಿತಾ, ಇದ್ರನ್ನ ಡಿವಿಷನ್ 6 4 24, 6 1 6 41 ಬರುತ್ತೆ. ಆಯಿತಾ, ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಮಗೆ 41 ಬರುತ್ತೆ. ಮೈನಸ್ ಆಯಿತಾ 8 ಇಂಟು 5 ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ, ಪರವಾಗಿಲ್ಲ ಒಂದು ಸ್ಟೆಪ್. ನೆಕ್ಸ್ಟು 6/8 ಮೈನಸ್ 9 ಇಂಟು 5 ಈಕ್ವಲ್ ಟು ಎಕ್ಸ್. ಆಯಿತಾ, 246/6 ಅಂದರೆ 41 ಬರುತ್ತೆ. 41 ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಮೈನಸ್ ಇದೆ, ಮೈನಸ್ಸು ಇದ್ದದೆಲ್ಲ 8 ಇಂಟು 5 ಆ್ಯಸ್ ಇಟ್ ಈಸ್ ಬರ್ಕೊಂಡಿದ್ದೀನಿ. ಹೀಗೆ ಜಸ್ಟ್ ಮಲ್ಟಿಪ್ಲೈ ಮಾಡಿ. 41 ಮೈನಸ್ 8 5 40. ಆಯಿತಾ, 8 6 48 ಮೈನಸ್ ಇದೆ, ಮೈನಸ್ಸು 9 5 45 ಈಕ್ವಲ್ ಟು ಎಕ್ಸ್. ಆಯಿತಾ, 41 40 ಕಳೆದ್ರೆ ಎಷ್ಟಾಗುತ್ತೆ? 1 ಬರುತ್ತೆ. 48 45 ಅಂದರೆ 3 ಉಳ್ಕೊಳ್ಳುತ್ತೆ. ಅಂದರೆ ಎಕ್ಸ್ ವ್ಯಾಲ್ಯೂ ಏನು ಬರುತ್ತೆ? 1/3. ಎಕ್ಸ್ ವ್ಯಾಲ್ಯೂ 1/3. ಆಪ್ಷನ್ ಏನು ಬರುತ್ತೆ? ಕ್ವಶನ್ ನಂಬರ್ 33ಗೆ ಆಪ್ಷನ್ ಸಿ. ಕ್ವಶನ್ ನಂಬರ್ 34 ನೋಡಿ. ಕ್ವಶನ್ ನಂಬರ್ 34 ಈ ಫಾರ್ಮೆಟಲ್ಲಿ ಕೊಟ್ಟಿದ್ದಾನೆ. ಫಸ್ಟ್ ಏನು ಮಾಡಬೇಕು? ಫಸ್ಟ್ ಡಿವಿಷನ್ ಮಾಡಿ. ಡಿವಿಷನ್ ಎಲ್ಲಿದೆ ನೋಡಿ, ಇಲ್ಲೊಂದು ಡಿವಿಷನ್ ಇದೆ, ಇಲ್ಲೊಂದು ಡಿವಿಷನ್ ಇದೆ. ಆಯಿತಾ, ಮತ್ತು ಕ್ವಶನ್ ಮಾರ್ಕ್ ಇದೆ. ಕ್ವಶನ್ ಮಾರ್ಕ್ ತೆಗೆದುಬಿಟ್ಟು ಎಕ್ಸ್ ಅಂತ ಹಾಕೋತೀನಿ. ಆಯಿತಾ, ನೆಕ್ಸ್ಟ್ ಇದನ್ನು ಡಿವೈಡ್ ಮಾಡೋರು ಏನಾಗುತ್ತೆ ನೋಡಿ, 48/6. ಆಯಿತಾ, 6 36 6 8 48 6 8 8 48. ನೆಕ್ಸ್ಟ್ 36/8 ಇದೆ, 18. 36/18 18 2 ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 2 ಬರುತ್ತೆ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 8 ಬರುತ್ತೆ. ಫಸ್ಟು ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಏನು ಬಂತು? 8 ಬಂತು. ಅದಾದಮೇಲೆ ಇಂಟು ಇದೆ, ಇಂಟು ಹಾಕ್ಕೊಳ್ಳಿ. 5 ಇದೆ, 5 ಹಾಕ್ಕೊಳ್ಳಿ. ಮೈನಸ್ ಇದೆ, ಮೈನಸ್. ನೆಕ್ಸ್ಟ್ ಇದನ್ನು ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ, ಯಾಕಂದರೆ ಫಸ್ಟು ಡಿವಿಷನ್ನು ಆಮೇಲೆ ಮಲ್ಟಿಪ್ಲಿಕೇಶನ್. ನೆಕ್ಸ್ಟು 4 ಇಂಟು 7 ಪ್ಲಸ್ ಇದೆ, ಪ್ಲಸ್ ಹಾಕ್ಕೊಳ್ಳಿ. ಆಯಿತಾ, ನೆಕ್ಸ್ಟ್ 36/8 36/8 ಡಿವೈಡ್ ಮಾಡೋದು ಏನು ಬರುತ್ತೆ? 2 ಬರುತ್ತೆ. 36/8 ಅಂದರೆ 2 ಬರುತ್ತೆ. ಈಗ ಮಲ್ಟಿಪ್ಲೈ ಮಾಡಿ ನೋಡಿ. 8 5 40 ಮೈನಸ್. ಆಯಿತಾ, 19 2 ಎಷ್ಟಾಗುತ್ತೆ? 38 ಆಗುತ್ತೆ. 19 2 38 ಆಗುತ್ತೆ. ನೆಕ್ಸ್ಟು 7 4 28 ಪ್ಲಸ್ 2. 40 ಮೈನಸ್ 38 ಅಂದರೆ ಏನು ಬರುತ್ತೆ? 2 ಬರುತ್ತೆ. 28 ಪ್ಲಸ್ 2 ಅಂದರೆ 30 ಬರುತ್ತೆ. ದಟ್ ಈಸ್ ಈಕ್ವಲ್ ಟು ಎಕ್ಸ್. ಪುನಃ ಇದನ್ನು ಸಿಂಪ್ಲಿಫೈ ಮಾಡ್ಬೋದು. ಆಯಿತಾ, ಇದನ್ನು 2 1s 2 15s. ಆಯಿತಾ, ಸಿಂಪ್ಲಿಫೈ ಮಾಡಿದ್ರೆ 1/15 ಬರುತ್ತೆ. ಎಕ್ಸ್ ಈಕ್ವಲ್ ಟು 1/15 ಬರುತ್ತೆ. ಆಪ್ಷನ್ ಏನು ಬರುತ್ತೆ? ಕ್ವಶನ್ ನಂಬರ್ 34ಗೆ ಆಪ್ಷನ್ನು ಎ. ಕ್ವಶನ್ ನಂಬರ್ 35 ನೋಡಿ. ಕ್ವಶನ್ ನಂಬರ್ 35 ಈ ರೀತಿ ಒಂದು ಈಕ್ವೇಷನ್ ಕೊಟ್ಟಿದ್ದಾನೆ. ಕ್ವಶನ್ ಮಾರ್ಕ್ ಇತ್ತು, ತೆಗೆದ್ಬಿಟ್ಟು ಎಕ್ಸ್ ಅಂತ ಹಾಕೊಂಡಿದ್ದೀನಿ. ಫಸ್ಟ್ ಏನು ಮಾಡಬೇಕು? ಫಸ್ಟು ಡಿವಿಷನ್ ಮಾಡಬೇಕು. ಇಲ್ಲಿ ಡಿವಿಷನು. ಆಯಿತಾ, ಇಲ್ಲೊಂದಿದೆ, ಇಲ್ಲೊಂದಿದೆ, ಬ್ರಾಕೆಟ್ ಹಾಕೊಬಿಡಿ. ಆಯಿತಾ, ಏನಾಗುತ್ತೆ? 96/16
ಆಯಿತಾ. 16 1 16 6 ಆಗುತ್ತೆ. 16 1 16 6. ನೆಕ್ಸ್ಟ್ 54/9. 9 45, 9 6 54. 35 45, 9 6 54. ಆಯಿತಾ. ಜಸ್ಟ್ ಸಿಂಪ್ಲಿಫೈ ಮಾಡಿ. ಇದು ಸಿಂಪ್ಲಿಫೈ ಮಾಡಿ ಆಯಿತು. ಇದೇನು ಬರುತ್ತೆ, 6 ಬರುತ್ತೆ. ನೆಕ್ಸ್ಟ್ ಇಂಟು ಇದೆ, ಇಂಟು 2 ಇದೆ, 2 ಮೈನಸ್. ಆಯಿತಾ. ಮೈನಸ್ 7 × 4, 7 × 4 ಪ್ಲಸ್ 25. ಆಯಿತಾ. ನೆಕ್ಸ್ಟು 41 ಮೈನಸ್ ಇದಿಷ್ಟನ್ನು ಸಿಂಪ್ಲಿಫೈ ಮಾಡಿದ್ರೆ ನಮಗೆ 6 ಬರ್ತೈತೆ. 54/9 ಅಂದರೆ 6 ಬರ್ತೈತೆ. ಅದಾದಮೇಲೆ ಮೈನಸ್ ಇದೆ, 6 × 5 ಇದೆ. ಆಯಿತಾ. ನೆಕ್ಸ್ಟ್ ಏನು ಮಾಡಬೇಕು, ಮಲ್ಟಿಪ್ಲಿಕೇಶನ್ಗೆಲ್ಲ ಬ್ರಾಕೆಟ್ ಹಾಕೋಬಿಡಿ. ಆಯಿತಾ. ಎಲ್ಲಿದೆ ಮಲ್ಟಿಪ್ಲಿಕೇಶನ್, ಎಲ್ಲಿ ಸಿಂಬಲ್ ಬರ್ತವೆಲ್ಲ ಬ್ರಾಕೆಟ್ ಹಾಕೋಬಿಡಿ. ಈಕ್ವಲ್ ಟು ಎಕ್ಸ್ ಅಂತ ಹಾಕೊಳ್ಳಿ. ಆಯಿತಾ. 6 × 2 ಅಂದರೆ 12 ಆಗುತ್ತೆ. ಮೈನಸ್ 7 4 28 ಪ್ಲಸ್ 25 ಡಿವೈಡೆಡ್ ಬೈ 41 ಮೈನಸ್ 6 ಮೈನಸ್ 5 6 30, 6 5 30. ದಟ್ ಈಸ್ ಈಕ್ವಲ್ ಟು ಎಕ್ಸ್. ಈಗ ಅಡಿಷನ್ ಸಬ್ಟ್ರಾಕ್ಷನ್ ಮಾಡಿ. ಏನಾಗುತ್ತೆ ನೋಡಿ, ಇವೆರಡೂ ಅಡಿಷನ್ ಮಾಡಿ. 25 12 ಏನಾಗುತ್ತೆ, 25 12, 5 2 7, 2 1 3 ಆಗುತ್ತೆ, 37 ಆಗುತ್ತೆ. ಆಯಿತಾ. ಅದರಲ್ಲಿ 28ನ ಮೈನಸ್ ಮಾಡಿ. ಮೈನಸ್ 28. ಆಯಿತಾ. ಇನ್ನು 17, 17ಅಲ್ಲಿ 8 ಅಂದರೆ ಎಷ್ಟಾಗುತ್ತೆ, 9 ಆಗುತ್ತೆ. ಇನ್ನೊಂದ್ಸಲ ನೋಡಿ, 17ಅಲ್ಲಿ 8 ಅಂದರೆ 9 ಉಳ್ಕೊಳುತ್ತೆ. ಆಯಿತಾ. ಮೇಲ್ಗಡೆ ಸಿಂಪ್ಲಿಫೈ ಮಾಡಿದ್ರೆ ನಮಗೆ 9 ಉಳ್ಕೊಳ್ಳುತ್ತೆ. ಆಯಿತಾ. ಅಥವಾ ಒಂದು ಸ್ಟೆಪ್ ಜಾಸ್ತಿ ಮಾಡಲಾ, ಒಂದು ಸ್ಟೆಪ್ ಜಾಸ್ತಿ ಮಾಡ್ತೀನಿ ನೋಡಿ. ಆಯಿತಾ. ಮೇಲ್ಗಡೆ ಸಿಂಪ್ಲಿಫೈ ಮಾಡಿ 9 ಉಳ್ಕೊಳ್ಳುತ್ತೆ. ಡಿನಾಮಿನೇಟ್ರಲ್ಲಿ ಇದು ಮಾಡಿ. ಡಿನಾಮಿನೇಟರ್ ಸಿಂಪ್ಲಿಫೈ ಮಾಡೋದು ಏನು ಬರುತ್ತೆ, ಇಲ್ಲೇ ಮಾಡ್ತೀನಿ. 41. ಆಯಿತಾ. 41 ಅಲ್ಲ, ಫಸ್ಟ್ ಇವೆರಡನ್ನೂ ಆ್ಯಡ್ ಮಾಡಿ. ಆ್ಯಡ್ ಮಾಡೋದು ಏನಾಗುತ್ತೆ ನೋಡಿ, 41ನಲ್ಲಿ ಇವೆರಡನ್ನೂ ಆ್ಯಡ್ ಮಾಡಿ 36 ಆಗುತ್ತೆ. 36ನ ಮೈನಸ್ ಮಾಡಿ. 41ನಲ್ಲಿ 30 ಪ್ಲಸ್ 6, 36ನ ಮೈನಸ್ ಮಾಡಿ. ಎಷ್ಟಾಗುತ್ತೆ, 4 1 5 ಬರುತ್ತೆ. ಆಯಿತಾ. 9/5 ಬರುತ್ತೆ. ಇದೆಯಲ್ಲಿ ಆನ್ಸರು 9/5 ಇಲ್ಲ, ಅದು ಮಿಕ್ಸ್ಡ್ ಫ್ರಾಕ್ಷನ್ ಕೊಟ್ಟಿದೆ. ಮಿಕ್ಸ್ಡ್ ಫ್ರಾಕ್ಷನ್ ಇದ್ದಾನೆ ಅಂದರೆ ಪುನಃ ಕನ್ವರ್ಟ್ ಮಾಡಬೇಕು. ಹೆಂಗೆ ಕನ್ವರ್ಟ್ ಮಾಡ್ತೀರಾ, ಒನ್ಸ್ ಅಗೈನ್ ಇಲ್ಲಿ ಮಾಡ್ತೀನಿ. 5 ಇಂದ 9ನ ಡಿವೈಡ್ ಮಾಡಿ. 5 ಇಂದ 9ನ ಡಿವೈಡ್ ಮಾಡಿ. 5 1 5, 4 ಉಳ್ಕೊಳ್ಳುತ್ತೆ. ಆಯಿತಾ. ಡಿನಾಮಿನೇಟ್ರಲ್ಲಿ ಏನಿರುತ್ತೆ ಅದನ್ನೇ ಬರ್ಕೋಬೇಕು. ಮತ್ತು 4ನ ಇಲ್ಲಿ ಬರ್ಕೋಬೇಕು, ರಿಮೈಂಡರ್ನ 1ನ ಇಲ್ಲಿ ಬರ್ಕೋಬೇಕು. ಆಯಿತಾ. ಇದು ಫೈನಲ್ ಆನ್ಸರ್ ಬರುತ್ತೆ. x = 1 × 4/5. x = 1 × 4/5. ಆಪ್ಷನ್ ಏನು ಬರುತ್ತೆ, ಆಪ್ಷನ್ ಬಿ. ಕ್ವಶನ್ ನಂಬರ್ 35ಗೆ ಆಪ್ಷನ್ ಬಿ. ಕ್ವಶನ್ ನಂಬರ್ 36 ನೋಡಿ. ಕ್ವಶನ್ ನಂಬರ್ 36ಅಲ್ಲಿ ಈ ರೀತಿ ಒಂದು ಈಕ್ವೇಷನ್ ಕೊಟ್ಟಿದ್ದಾನೆ. ಫಸ್ಟ್ ಏನು ಮಾಡಬೇಕು, ಫಸ್ಟ್ ಡಿವಿಷನ್. ಎಲ್ಲಿದೆ ಡಿವಿಷನ್ನು, ಇಲ್ಲೊಂದಿದೆ, ಇಲ್ಲೊಂದಿದೆ. ಆಯಿತಾ. 512/16. ಆಯಿತಾ. 512/16 ಮಾಡಿದ್ರೆ ನಿಮಗೆ 32 ಬರುತ್ತೆ. 16 3s 45, 15 30 45, 16 3s 32 ಬರುತ್ತೆ ನಿಮಗೆ. ಆಯಿತಾ. ಗೊತ್ತಾಗಲಿಲ್ಲ ಅಂದರೆ ಏನು ಮಾಡಿ, ಇದನ್ನು ಈ ಥರ ಬರ್ಕೊಳ್ಳಿ. 16 ಇಂದ 5 1 2ನ ಡಿವೈಡ್ ಮಾಡಿ. ಆಯಿತಾ. ಡಿವೈಡ್ ಮಾಡಿ ನಿಮಗೆ ಆನ್ಸರು 32 ಬರುತ್ತೆ. ಆಯಿತಾ. ಅದಾದಮೇಲೆ 28/7. 7 1 7 4s 64/4 ಇದೆ. ಅದಾದಮೇಲೆ 64/4 ಇದೆ. ಆಯಿತಾ. 4 1 4, ನೆಕ್ಸ್ಟು 24 ಆಗುತ್ತೆ. 4 6 16, 4 24. ಆಯಿತಾ.
ಮಾಡಿ 512 ಡಿವೈಡೆಡ್ ಬೈ 16 ಅಂದರೆ ಏನು ಬರುತ್ತೆ 32 ಬರುತ್ತೆ. ಡಿವೈಡ್ ಮಾಡಿ ನಿಮಗೆ 32 ಬರುತ್ತೆ. ಪುನಃ ಮೈನಸ್ ಇದೆ, ಮೈನಸ್ ಹಾಕೋತೀನಿ. 28/7 ಅಂದರೆ 4 ಬರುತ್ತೆ. 28/7 ಅಂದರೆ 4 ಬರುತ್ತೆ. 28/7 ಅಂದರೆ 4 ಬರುತ್ತೆ. ನೆಕ್ಸ್ಟ್ ಇಂಟು ಇದೆ, ಇಂಟು 6 ಇದೆ, 6 ಪ್ಲಸ್ 4 ನೆಕ್ಸ್ಟು 4 ಇಂಟು 7 ಇದೆ, 4 ಇಂಟು 7 ಪ್ಲಸ್ ಇದೆ, ಪ್ಲಸ್ 64/4 ಅಂದರೆ 64/4 ಅಂದರೆ 16 ಆಗುತ್ತೆ. 16 ಬರ್ಕೊಳ್ಳಿ, ಮೈನಸ್ 40 ದಟ್ ಈಸ್ ಈಕ್ವಲ್ ಟು ಎಕ್ಸ್. ಆಯಿತಾ, ಬರ್ಕೊಳ್ಳಿ, ಎಲ್ಲ ಕ್ಲಿಯರ್ ಮಾಡ್ತೀನಿ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಮಲ್ಟಿಪ್ಲೈ ಮಾಡಿ. ಮಲ್ಟಿಪ್ಲಿಕೇಶನ್ ಎಲ್ಲೆಲ್ಲಿದೆ, ಇಲ್ಲೊಂದಿದೆ, ಇಲ್ಲೊಂದಿದೆ. ಆಯಿತಾ, 32 ಮೈನಸ್ 64 24 ಪ್ಲಸ್ 4. ನೆಕ್ಸ್ಟ್ 7 28 ಪ್ಲಸ್ 16 ಇದೆ, ಮೈನಸ್ 40 ಇದೆ, ಎಕ್ಸ್ ಇದೆ. ಆಯಿತಾ, ನೆಕ್ಸ್ಟ್ ಅಡಿಷನ್ ಸಬ್ಟ್ರಾಕ್ಷನ್ ಎಲ್ಲ ಮಾಡಿ. ಆಯಿತಾ, 32 ಇವೆರಡನ್ನೂ ಆ್ಯಡ್ ಮಾಡಿ. ಇವೆರಡನ್ನೂ ಆ್ಯಡ್ ಮಾಡಿ ಏನು ಬರುತ್ತೆ, 32 ಪ್ಲಸ್ 4 ಏನಾಗುತ್ತೆ 36 ಆಗುತ್ತೆ. 32 ಪ್ಲಸ್ 4 36 ಆಗುತ್ತೆ, ಮೈನಸ್ 24. ಆಯಿತಾ, ನೆಕ್ಸ್ಟ್ 28 ಪ್ಲಸ್ 16 ಎಷ್ಟಾಗುತ್ತೆ, 28 ಪ್ಲಸ್ 16 ಗೊತ್ತಾಗಲಿಲ್ಲ ಅಂದರೆ ಈ ಥರ ಮಾಡಿ. 10 14ಕ್ಕೆ 4 1 2 2 4 44 ಆಗುತ್ತೆ. ಇವೆರಡನ್ನೂ ಆ್ಯಡ್ ಮಾಡಿದ್ರೆ 44 ಆಗುತ್ತೆ, ಮೈನಸ್ 40 ದಟ್ ಈಸ್ ಈಕ್ವಲ್ ಟು ಎಕ್ಸ್. ಆಯಿತಾ, ನೆಕ್ಸ್ಟ್ 36ಅಲ್ಲಿ 24 ಕಳೆದ್ರೆ ಎಷ್ಟಾಗುತ್ತೆ, 6 6 12 ಆಗುತ್ತೆ. ಇಲ್ಲ 12 ಉಳ್ಕೊಳ್ಳುತ್ತೆ. 36 24 ಅಂದರೆ 6 6 12 ಬೈ 4 ಆಗುತ್ತೆ. 44 4 ಆಗುತ್ತೆ. ಆಯಿತಾ, ನೆಕ್ಸ್ಟ್ ನೋಡಿ, 4 1 4 3 4 4 4 8 4 3 12. ಆಯಿತಾ, ಏನು ಬಂತು ಎಕ್ಸ್ ವ್ಯಾಲ್ಯೂ, ನಮಗೆ ಎಕ್ಸ್ ವ್ಯಾಲ್ಯೂ 3 ಬಂತು. ಎಕ್ಸ್ ವ್ಯಾಲ್ಯೂ 3 ಬಂತು. ಆಪ್ಷನ್ ಏನು ಬರುತ್ತೆ, ಕ್ವಶನ್ ನಂಬರ್ 36ಗೆ ಆಪ್ಷನ್ನು ಡಿ. ಕ್ವಶನ್ ನಂಬರ್ 37 ನೋಡಿ. ಕ್ವಶನ್ ನಂಬರ್ 37ಅಲ್ಲಿ ಈ ರೀತಿ ಒಂದು ಈಕ್ವೇಶನ್ ಕೊಟ್ಟಿದ್ದಾನೆ. ಆಯಿತಾ, ಕ್ವಶನ್ ಮಾರ್ಕ್ ತೆಗೆದುಬಿಟ್ಟು ಎಕ್ಸ್ ಅಂತ ತಗೋತೀನಿ. ನೆಕ್ಸ್ಟ್ ನೋಡಿ, ಫಸ್ಟ್ ಏನು ಮಾಡಬೇಕು, ಡಿವಿಷನ್ ಒಂದೇ ಇರೋದು ಮಾಡಿ. 18/3 18/3 ಕ್ವಶನ್ ಸಿಂಪಲ್ ಆಗಿದೆ. 3 6 18. ಆಯಿತಾ, 6 ಪ್ಲಸ್ ಇದಿಷ್ಟನ್ನು ಸಿಂಪ್ಲಿಫೈ ಮಾಡಿದ್ರೆ ನಮಗೇನು ಬರುತ್ತೆ, 6 ಬರುತ್ತೆ. ಆಯಿತಾ, ನೆಕ್ಸ್ಟ್ ಇಂಟಿದೆ, ಇಂಟು 5 ಇದೆ, 5 ಮೈನಸ್ 4 ಇಂಟು 9 ಈಕ್ವಲ್ ಟು ಎಕ್ಸ್. ನೆಕ್ಸ್ಟ್ ಏನು ಮಾಡಿ, ಮಲ್ಟಿಪ್ಲಿಕೇಶನ್. ಆಯಿತಾ, 6 ಪ್ಲಸ್ 5 6 30 ಮೈನಸ್ 9 4 36 9 1 9 18 19 27 9 4 36 ದಟ್ ಈಸ್ ಈಕ್ವಲ್ ಟು ಎಕ್ಸ್. ಆಯಿತಾ, ನೆಕ್ಸ್ಟ್ ಏನು ಮಾಡಿ, ಇವೆರಡನ್ನೂ ಆ್ಯಡ್ ಮಾಡಿ. ಇವೆರಡನ್ನೂ ಆ್ಯಡ್ ಮಾಡಿದ್ರೆ 36 ಆಗುತ್ತೆ, ಮೈನಸ್ 36 ದಟ್ ಈಸ್ ಈಕ್ವಲ್ ಟು ಎಕ್ಸ್. 36ಅಲ್ಲಿ 36 ಕಳೆದ್ರೆ ಏನು ಬರುತ್ತೆ, 0 ಬರುತ್ತೆ, 0. ಆಯಿತಾ, ಆಪ್ಷನ್ ಏನು ಬರುತ್ತೆ, ಕ್ವಶನ್ ನಂಬರ್ 37ಗೆ ಆಪ್ಷನ್ ಎ. ಕ್ವಶನ್ ನಂಬರ್ 38 ನೋಡಿ. ಕ್ವಶನ್ ನಂಬರ್ 38ಅಲ್ಲಿ ಈ ರೀತಿ ಒಂದು ಈಕ್ವೇಶನ್ ಇದೆ. ಆಯಿತಾ, ಇದ್ರಲ್ಲಿ ನೋಡಿ, ಫಸ್ಟ್ ಏನು ಮಾಡ್ತೀನಿ, ಕ್ವಶನ್ ಮಾರ್ಕ್ ತೆಗಿತೀನಿ. ಕ್ವಶನ್ ಮಾರ್ಕ್ ತೆಗೆದ್ಬಿಟ್ಟು ಎಕ್ಸ್ ಅಂತ ಹಾಕೋತೀನಿ. ಅದಾದ್ಮೇಲೆ ನೋಡಿ 1/2 ಆಫ್ ಅಂತ ಇದೆ. ಆಫ್ ಅಂತ ಇದ್ರೆ ಏನು ಮಾಡಬೇಕು, ಆಫ್ ಅಂತ ಇದ್ರೆ ಆ ಜಾಗಕ್ಕೆ ಮಲ್ಟಿಪ್ಲಿಕೇಶನ್ ಸಿಂಬಲ್ ಹಾಕೋಬೇಕು. ಆಯಿತಾ, ಆಫ್ ಇದ್ರೆ ಅದಕ್ಕೆ ಮಲ್ಟಿಪ್ಲಿಕೇಶನ್ ಸಿಂಬಲ್ ಹಾಕೊಳ್ಳಿ. ಆಯಿತಾ, ನೆಕ್ಸ್ಟ್ ನೋಡಿ, ಕನ್ನಡದಲ್ಲಿ ಏನಾಗುತ್ತೆ ಗೊತ್ತಾ, ಇಲ್ಲಿ ಆಫ್ 4 ಅಂತ ಕೊಟ್ಟಿದ್ದೆ. ಕನ್ನಡದಲ್ಲಿ ಕೊಡ್ಬೇಕಾದ್ರೆ 1/2 ರಾ 4 ಅಂತ ಕೊಟ್ಟಿರ್ತಾನೆ. ರಾ ಅನ್ನೋ ಜಾಗಕ್ಕೆ ಏನು ಮಾಡಿ, ರಾ ಅನ್ನೋ ಜಾಗಕ್ಕೆ ಇಂಟು ಮಾರ್ಕ್ ಹಾಕೊಳ್ಳಿ ಅಷ್ಟೇ. ಆಯಿತಾ, ಕ್ವಶನ್ನಲ್ಲಿ ಸಾಮಾನ್ಯವಾಗಿ ಈ ಥರ ಕೊಟ್ಟಿರ್ತೀನಿ, 1/2 ರಾ 4 ಅಂತ ಕೊಡ್ತೇನೆ. ರಾ ಅನ್ನೋ ಜಾಗಕ್ಕೆ 4 ಅಂತ ಹಾಕೊಳ್ಳಿ. ಇಲ್ಲ, ರಾ ಅನ್ನೋ ಜಾಗಕ್ಕೆ ಇಂಟು ಮಾರ್ಕ್ ಹಾಕೊಳ್ಳಿ ಅಷ್ಟೇ. ಆಯಿತಾ, ಫಸ್ಟ್ ಏನು ಮಾಡಬೇಕು, ಆಯಿತಾ, ಫಸ್ಟ್ ಸ್ಟೆಪ್ ಏನು ಮಾಡಿದ್ವಿ, ಎಕ್ಸ್ ಅಂತ ಇದು ಮಾಡ್ಕೊಂಡಿದ್ವಿ. ಇಲ್ಲಿ ಆಫ್ ಇತ್ತು, ಓ ಎಫ್ ಆಫ್ ಇತ್ತು, ಇಂಟು ಮಾರ್ಕ್ ಹಾಕೊಂಡಿದ್ವಿ. ಆಯಿತಾ, ನೆಕ್ಸ್ಟ್
28 ಡಿವಿಷನ್ ಸಾಲ್ವ್ ಮಾಡಿ, ಇಲ್ಲೊಂದಿದೆ ಇಲ್ಲೊಂದಿದೆ ಆಯಿತಾ, ಎರಡೇ ಇರೋದು. 28/14, 14 2s 14 1s 14 2s 28. ನೆಕ್ಸ್ಟು 16/8, 8 1 8 8 2 8 1 8 8 2 16, ಅದು ಅಷ್ಟೇ ಆಯಿತಾ. ಇಲ್ಲೇನು ಬರುತ್ತೆ, 2 ಬರುತ್ತೆ, ಅದಾದಮೇಲೆ ಪ್ಲಸ್ ಇದೆ, ಅದಾದಮೇಲೆ 20 ಇದೆ, ಅದಾದಮೇಲೆ ಇಂಟು ಮಾರ್ಕ್ ಇದೆ. 16/8 ಅಂದರೆ 2 ಬರುತ್ತೆ ಅಷ್ಟೇ. ನೆಕ್ಸ್ಟು ಇದನ್ನು ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ, 2 × 20 ಪ್ಲಸ್ ಆಯಿತಾ. ಇಲ್ಲೇನಿತ್ತು, ಆಫ್ ಇತ್ತು, ಬೇಕು ಅಂದರೆ ಆಫ್ ಬರ್ಕೊಳ್ಳಿ ಆಯಿತಾ. ಕನ್ನಡದಲ್ಲಿ ರಾ ಅಂತ ಇರುತ್ತೆ ಆಯಿತಾ. 1/2 ಆಫ್ ಇರೋ ಜಾಗಕ್ಕೆ ಇಂಟು ಮಾರ್ಕ್ ಹಾಕ್ಕೊಳ್ಳಿ, 4 ಅಂತ ಹಾಕ್ಕೊಳ್ಳಿ ಆಯಿತಾ. ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಿ. 2 ಪ್ಲಸ್ 20 × 2 40 ಡಿವೈಡೆಡ್ ಬೈ 2 × 20 40 ಪ್ಲಸ್ 2 1s 2 2s ಆಯಿತಾ. 2 1s 2 2s ಅಂದರೆ ಇಲ್ಲಿ 2 ಉಳ್ಕೊಳ್ಳುತ್ತೆ. ದಟ್ ಈಸ್ ಈಕ್ವಲ್ ಟು ಎಕ್ಸ್. 40 + 2 42, 40 + 2 42 ಎಕ್ಸ್. ಎರಡು ಡಮರ್ ಆಗುತ್ತೆ, ಡಮರ್ ಆಗ್ಬಿಟ್ಟು 1 ಉಳ್ಕೊಳ್ತದೆ. ಎಕ್ಸ್ ಈಕ್ವಲ್ ಟು 1 ಬರುತ್ತೆ ಆಯಿತಾ. ಎಕ್ಸ್ ಈಕ್ವಲ್ ಟು ನಮಗೆ ಫೈನಲ್ ಆನ್ಸರ್ 1 ಬರುತ್ತೆ. ಆಪ್ಷನ್ ಏನು ಬರುತ್ತೆ, ಕ್ವಶನ್ ನಂಬರ್ 38ಗೆ ಆಪ್ಷನ್ನು ಬಿ. ಕ್ವಶನ್ ನಂಬರ್ 39 ನೋಡಿ. ಕ್ವಶನ್ ನಂಬರ್ 39ನಲ್ಲಿ ಈ ರೀತಿ ಒಂದು ಎಕ್ಸ್ಪ್ರೆಷನ್ ಕೊಟ್ಟಿದ್ದಾನೆ. ಎಕ್ಸ್ಪ್ರೆಷನ್ ಅಂತ ಏನು ಕರಿತಾ ಇದ್ದೀನಿ, ಏನಕ್ಕೆ ಅಂದರೆ ಇದರಲ್ಲಿ ಈಕ್ವಲ್ ಸೈನ್ ಇಲ್ಲ. ಈಕ್ವಲ್ ಸೈನ್ ಇಲ್ಲ ಅಂದರೆ ಅದನ್ನ ಎಕ್ಸ್ಪ್ರೆಷನ್ ಅಂತ ಕರೀತಾರೆ, ಈಕ್ವಲ್ ಸೈನ್ ಇದ್ರೆ ಅದನ್ನ ಈಕ್ವೇಷನ್ ಅಂತ ಕರೀತಾರೆ ಆಯಿತಾ. ಯಾವ ರೀತಿ ಸಿಂಪ್ಲಿಫೈ ಮಾಡ್ತೀರಾ ನೋಡಿ. ಇಲ್ಲಿ ಆಫ್ ಅಂತ ಕೊಟ್ಟಿದ್ದಾನೆ, ಆಫ್ ಅಂತ ಕೊಟ್ಟಿದ್ದಾನೆ, ಕನ್ನಡದಲ್ಲಿ ರಾ ಅಂತ ಕೊಟ್ಟಿರ್ತಾನೆ, ಸಾಮಾನ್ಯವಾಗಿ ರಾ ಅಂತ ಕೊಟ್ಟಿರ್ತಾನೆ ಆಯಿತಾ. ಈ ಜಾಗದಲ್ಲಿ ಏನು ಮಾಡ್ಕೋಬೇಕು, ಈ ಜಾಗದಲ್ಲಿ ಇಂಟು ಅಂತ ಬರ್ಕೋಬೇಕು. ಫಸ್ಟ್ ಅದನ್ನು ಚೇಂಜ್ ಮಾಡ್ಕೊಳ್ಳಿ. ಒಂದು ಸ್ಟೆಪ್ ಎಕ್ಸ್ಟ್ರಾ ಆದರೂ ಪರವಾಗಿಲ್ಲ, ಇನ್ನೊಂದು ಸಲ ಬರ್ಕೋತೀನಿ. 3/4 ಆಫ್ ಅಂತ ಇದೆ, ಅಲ್ಲಿ ಇಂಟು ಅಂತ ಬರ್ಕೊಳ್ಳಿ. 28 ಇದೆ, ಡಿವಿಷನ್ ಸಿಂಬಲ್ ಇದೆ, 7 ಇದೆ, ಪ್ಲಸ್ 3 × 4 - 56 14 ಅಂತ ಇದೆ ಆಯಿತಾ. ನಾನು ಡೈರೆಕ್ಟಾಗಿ ಇಲ್ಲೇ ಚೇಂಜ್ ಮಾಡ್ಬೋದಿತ್ತು ಆಯಿತಾ, ನಾನು ಮಾಡಲಿಲ್ಲ, ಒಂದು ಸ್ಟೆಪ್ ಎಕ್ಸ್ಟ್ರಾ ಇರಲಿ ಅಂತ ಬರೀತಾ ಇದ್ದೀನಿ. ಈಗ ಡಿವಿಷನ್ ಮಾಡಿ. ಇಲ್ಲೊಂದು ಡಿವಿಷನ್ ಇದೆ, ಇಲ್ಲೊಂದು ಡಿವಿಷನ್ ಇದೆ ಆಯಿತಾ. ಏನಿದೆ, 56/14, 14 1s 14 4s. ನೆಕ್ಸ್ಟ್ 28/7, 28/7, 7 1s 7 4s, 7 ಆಯಿತು. ನೆಕ್ಸ್ಟ್ ನೋಡಿ, 3/4 ಇಂಟು 28/7 ಅಂದರೆ 4 ಬರುತ್ತೆ, 4 ಬರ್ಕೊಳ್ಳಿ, ಈ ಜಾಗಕ್ಕೆ 4 ಅಂತ ಬರ್ಕೊಳ್ಳಿ. ಪ್ಲಸ್ ಇದೆ, ಪ್ಲಸ್ 3 × 4 ಇದೆ, 3 × 4, ಮೈನಸ್ ಇದೆ, ಮೈನಸ್ 56/14 ಅಂದರೆ 56/14 ಅಂದರೆ 4 ಬಂತು ಆಯಿತಾ. ನೆಕ್ಸ್ಟ್ ಏನು ಮಾಡಿ, ನೆಕ್ಸ್ಟ್ ಸಿಂಪ್ಲಿಫೈ ಮಾಡಿ. ಇದರಲ್ಲಿ ಸಾಕಿ, 4 4 ಡಮಾರ್ ಆಗುತ್ತೆ, 3 ಮಾತ್ರ ಉಳ್ಕೊಳ್ಳುತ್ತೆ. 4 4 ಡಮಾರ್ ಆಗುತ್ತೆ, 3 ಮಾತ್ರ ಉಳ್ಕೊಳ್ಳುತ್ತೆ. ಪ್ಲಸ್ ಇದೆ, ಪ್ಲಸ್ ಬರ್ಕೊಳ್ಳಿ. 4 3 12, 4 3 12 ಮೈನಸ್ 4 ಇದೆ ಆಯಿತಾ. 12 + 3 ಏನಾಗುತ್ತೆ, 15 - 4. 15 4 ಅಂದರೆ ಎಷ್ಟಾಗುತ್ತೆ, 11. ಆಪ್ಷನ್ ಏನು ಬರುತ್ತೆ, ಕ್ವಶನ್ ನಂಬರ್ 39ಗೆ, ಕ್ವಶನ್ ನಂಬರ್ 39ಗೆ ಆಪ್ಷನ್ನು ಸಿ. ಕ್ವಶನ್ ನಂಬರ್ 40 ನೋಡಿ. ಕ್ವಶನ್ ನಂಬರ್ 40ಲಿ ಈ ರೀತಿ ಒಂದು ಎಕ್ಸ್ಪ್ರೆಷನ್ ಇದೆ. ಎಕ್ಸ್ಪ್ರೆಷನ್ ಅಂತ ಏನು ಕರಿತಾ ಇದ್ದೀನಿ, ಇದರಲ್ಲಿ ಈಕ್ವಲ್ ಸೈನ್ ಇಲ್ಲ. ಈಕ್ವಲ್ ಸೈನ್ ಇಲ್ಲ ಅಂದರೆ ಅದು ಈಕ್ವೇಷನ್ ಅಲ್ಲ, ಅದನ್ನ ಎಕ್ಸ್ಪ್ರೆಷನ್ ಅಂತ ಕರೀತಾರೆ ಆಯಿತಾ. ಇಲ್ಲಿ ನೋಡಿ, ಆಫ್ ಅಂತ ಕೊಟ್ಟಿದ್ದಾನೆ, ಕನ್ನಡದಲ್ಲಿ ರಾ ಅಂತ ಕೊಟ್ಟಿರ್ತಾನೆ ಸಾಮಾನ್ಯವಾಗಿ ಆಯಿತಾ. 7ನೇ 4ರ ಅಥವಾ ಇಲ್ಲಿ 3ನೇ 2ರ, ಇಲ್ಲಿ ರಾ ಅಂತ ಕೊಟ್ಟಿರ್ತಾನೆ ಆಯಿತಾ. ಆ ಜಾಗದಲ್ಲಿ ಏನು ಸಿಂಬಲ್ ಹಾಕೋಬೇಕು, ಈ ಜಾಗದಲ್ಲಿ ಏನು ಮಾಡಿ, ಡೈರೆಕ್ಟಾಗಿ ಮಲ್ಟಿಪ್ಲಿಕೇಶನ್ ಸಿಂಬಲ್ ಹಾಕೊಳ್ಳಿ ಅಷ್ಟೇನೆ ಆಯಿತಾ. ಈ ಜಾಗದಲ್ಲಿ ಆಫ್ ಅಥವಾ ರಾ ಅನ್ನೋ ಜಾಗದಲ್ಲಿ ಡೈರೆಕ್ಟಾಗಿ ಮಲ್ಟಿಪ್ಲಿಕೇಶನ್ ಸಿಂಬಲ್ ಹಾಕೊಳ್ಳಿ. ಒಂದು ಸ್ಟೆಪ್ ಅವಾಯ್ಡ್ ಆಗುತ್ತೆ, ಇಲ್ಲಾಂದ್ರೆ ನಾನು ಇಷ್ಟು ಉದ್ದ ಬರಿಬೇಕಾಗುತ್ತೆ ಚೇಂಜ್ ಮಾಡ್ಕೊಂಡು ಆಯಿತಾ. ನೋಡಿ, ನೆಕ್ಸ್ಟ್ ಏನು ಮಾಡಬೇಕು, ಫಸ್ಟ್ ಸ್ಟೆಪ್ ಡಿವಿಷನ್ ಮಾಡಬೇಕು. ಇಲ್ಲೊಂದಿದೆ ಡಿವಿಷನ್ನು, ಇಲ್ಲೊಂದಿದೆ ಡಿವಿಷನ್ ಆಯಿತಾ. 66/6 ಆಯಿತಾ. 6 1 6 1 11. ನೆಕ್ಸ್ಟು 18/4, 18/4, 18/4 ಅಂದರೆ ಏನಾಗುತ್ತೆ, ಡಿವೈಡ್ ಆಗಲ್ಲ. ಅಂದರೆ ಡೈರೆಕ್ಟ್ ಹಂಗೆ ಬರ್ಕೊಳ್ಳಿ, 18/4 ಅಂತ ಬರ್ಕೊಳ್ಳಿ. ಡಿವೈಡ್ ಆಗ್ತಾ ಇಲ್ಲ. 18/4 ಅಂದರೆ 4 4s 16, ಡಿವೈಡ್ ಆಗ್ತಾ ಇಲ್ಲ ಅಂದರೆ ಡೈರೆಕ್ಟ್ ಹಂಗೆ ಬರ್ಕೊಳ್ಳಿ. ಇಲ್ಲಿ ನೋಡಿ,
4 ಇಂಟು 7 ಇಂಟು 77 ಮೈನಸ್ ಇದನ್ನು ಸಿಂಪ್ಲಿಫೈ ಮಾಡಿದ್ವಿ. ಸಿಂಪ್ಲಿಫೈ ಮಾಡಿದ್ರೆ ಏನು ಬರ್ತೈತೆ? 11 ಬರ್ತೈತೆ. 11 ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 11 ಬರ್ತೈತೆ. ನೆಕ್ಸ್ಟ್ ಮೈನಸ್ 2/3 ಇಂಟು ಆಯ್ತಾ 18/4 ಹಂಗೆ ಬರ್ಕೊಳ್ಳಿ. 18 ಬರ್ಕೊಳ್ಳಿ. 18 ಡಿವಿಷನ್ ಸಿಂಬಲ್ ಇದೆ. ಡಿವಿಷನ್ ಸಿಂಬಲ್ ಇದ್ರೆ ಏನು ಮಾಡಬೇಕು? ಮಲ್ಟಿಪ್ಲಿಕೇಶನ್ ಸಿಂಬಲ್ ಆಗಿ ಬರ್ಕೋಬೇಕು. ಬರ್ಕೊಂಡು 4 ಇದ್ರೆ ಏನು ಮಾಡಬೇಕು? ಪಲ್ಟಿ ಮಾಡಬೇಕು. 4ನ 1/4 ಅಂತ ಬರ್ಕೋಬಹುದು. ಅಥವಾ ಡೈರೆಕ್ಟ್ 18/4 ಅಂತ ಬರ್ಕೊಳ್ಳಿ. ಇಲ್ಲಿ ನೋಡಿ 18/4 ಅಂತ ಇದೆಯಲ್ಲ, ಅದನ್ನ 18/4 ಅಂತ ಬರ್ಕೊಳ್ಳಿ. ಹಿಂಗ್ ಬರ್ಕೊಂಡ್ರು ಒಂದೇ, ಹಂಗ್ ಬರ್ಕೊಂಡ್ರು ಒಂದೇ, ಎರಡು ಒಂದೇನೆ. ಇಲ್ಲಿ ನೋಡಿ ಎರಡು ಒಂದೇನೆ. 18/4 ಅಂತ ಬರ್ಕೊಂಡ್ರು ಒಂದೇನೆ, 18 ಇಂಟು 1/4 ಅಂದ್ರು ಬರ್ಕೊಂಡ್ರು ಒಂದೇನೆ, ಅಷ್ಟೇನೆ. ಆಯ್ತಾ? ಈಗ ಸಿಂಪ್ಲಿಫೈ ಮಾಡಿ. ಸಿಂಪ್ಲಿಫೈ ಅಂದ್ರೆ ಮಲ್ಟಿಪ್ಲಿಕೇಶನ್. ಇಲ್ಲಿ ಮಲ್ಟಿಪ್ಲಿಕೇಶನ್ ಆಯ್ತಾ? ಮಲ್ಟಿಪ್ಲಿಕೇಶನ್ ಇಲ್ಲಿ ಇಲ್ಲೂ ಇದೆ ಮಲ್ಟಿಪ್ಲಿಕೇಶನ್, ಇಲ್ಲೂ ಇದೆ ಮಲ್ಟಿಪ್ಲಿಕೇಶನ್, ಇಲ್ಲೂ ಇದೆ ಮಲ್ಟಿಪ್ಲಿಕೇಶನ್. ಸೊ ಬ್ರಾಕೆಟ್ ಇಲ್ಲಿ ಹಾಕೊಳ್ಳಿ. ಸೊ ಮೂರನ್ನು ಇದು ಮಾಡ್ಕೋಬಹುದು, ಸಿಂಪ್ಲಿಫೈ ಮಾಡ್ಬೋದು. ನೋಡಿ 7 1 7 1 1 ಆಯ್ತಾ? ಇಲ್ಲಿ ಏನು ಉಳ್ಕೊತ್ತೆ? 4 ಇಂಟು 11 ಆಗುತ್ತೆ. 4 ಇಂಟು 11 ಆಗುತ್ತೆ. ನಾನು ಡೈರೆಕ್ಟಾಗಿ 11 ಇಂಟು 4 44 ಅಂತ ಬರ್ಕೋಬಹುದು. ಅದು ಎಕ್ಸಾಮ್ ಟೈಮಲ್ಲಿ ಮಾಡೋಣ, ಇಲ್ಲಿ ಬೇಡ. ಮೈನಸ್ ಇದೆ, ಮೈನಸ್ 11 ಇದೆ, 11 ಮೈನಸ್ ಇದೆ, ಮೈನಸ್. ಇಲ್ಲಿ ನೋಡಿ 2 1 2 2 3 1 3 6 ಆಯ್ತಾ? ಇಲ್ಲಿ ಏನು ಉಳ್ಕೊಟ್ಟು? 6/2 ಉಳ್ಕೋತು. 6/2 ಉಳ್ಕೋತು. ಆಯ್ತಾ? ಪುನಃ 2 1 2 3 ಅಂತ ಬರಿಬೋದಿತ್ತು, ಬೇಡ, ಒಂದು ಸ್ಟೆಪ್ ಜಾಸ್ತಿನೇ ಬರೆಯೋಣ, ಪರವಾಗಿಲ್ಲ. ಆಯ್ತಾ? ಒಂದು ಸ್ಟೆಪ್ ಜಾಸ್ತಿನೇ ಬರೆಯೋಣ. ಇಲ್ಲೇ 11 4 44, ಮೈನಸ್ ಇದೆ, ಮೈನಸ್ 11 ಇದೆ, 11 ಆಯ್ತಾ? ಮೈನಸ್ ಇದೆ, ಮೈನಸ್ 2 1 2 3 ಇಲ್ಲಿ 3 ಉಳ್ಕೋತು. ಆಯ್ತಾ? ಈಗ 44 ಇವೆರಡು ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ? 11 3 14. 44 14 ಅಂದ್ರೆ ಎಷ್ಟು ಉಳ್ಕೋತ್ತೆ? 30. ಆಪ್ಷನ್ ಏನು ಬರುತ್ತೆ? ಕ್ವಶನ್ ನಂಬರ್ 40ಗೆ ಆಪ್ಷನ್ ಡಿ.